ಜನ್ಮಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಸಮ್ಮೇಳನ ಇವತ್ತು ನಡೀತಾ ಇದೆ. ಈ ಜಿಲ್ಲಾ ಸಮ್ಮೇಳನದಲ್ಲಿ ಪ್ರಮುಖವಾದ ನಿರ್ಣಯಗಳು ಮಾಡ್ತಾ ಇದ್ದೀವಿ. ಒಂದನೆಯದಾಗಿ ಕೇಂದ್ರೀಯ ಯೂನಿವರ್ಸಿಟಿಯಲ್ಲಿ ಮೊನ್ನೆ ದಿನ ಒಬ್ಬ ದಲಿತ ವಿದ್ಯಾರ್ಥಿನಿಯ ಆತ್ಮಹತ್ಯೆ ಅದ. ಇದು ಆತ್ಮಹತ್ಯೆಯ ಅಥವಾ ಲೈಂಗಿಕ ಕಿರುಕುಳವ ಅಥವಾ ಕೊಲೆಯ ಅನ್ನೋದು ತೀವ್ರ ತನಿಖೆ ಆಗಬೇಕು. ಯೂನಿವರ್ಸಿಟಿಯಲ್ಲಿ ಕೋಮುವಾದಿ ಚಟುವಟಿಕೆ ನಡೆಸ್ತಾ ಇದ್ದಾರ. ಯೂನಿವರ್ಸಿಟಿಯ ವಿಸಿ ಭಟ್ಟು ಮತ್ತು ಅಲ್ಲಿ ರಿಜಿಸ್ಟ್ರಾರ್ ಬಸವರಾಜ್ ಅಲ್ಲಿಯ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕೊಡೋದನ್ನು ಬಿಟ್ಟು, ಅಲ್ಲಿ ವಿದ್ಯೆ ಕೊಡೋದನ್ನು ಬಿಟ್ಟು, ವಿದ್ಯಾರ್ಜನೆಯ ಜಾಗ ಅದು ಮಾಡೋದನ್ನು ಬಿಟ್ಟು ಅವರು ಅಲ್ಲಿ ಕೋಮುವಾದಿ ಚಟುವಟಿಕೆ ನಡೆಸ್ತಾ ಇದ್ದಾರ. ಆ ಕೋಮುವಾದಿ ಚಟುವಟಿಕೆ ಕಾರಣದಿಂದ ಮಹಿಳಾ ವಿರೋಧಿ ಒಂದು ಮನುಸ್ಮೃತಿಯ ಮನೋಭಾವನೆ ಅಲ್ಲಿ ಮೂಡ್ಲತ್ತದ. ಆ ಕಾರಣದಿಂದ ಇವತ್ತು ಅಲ್ಲಿ ದಲಿತ ಮಹಿಳೆಯರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಮತ್ತು ಯಾರಿಗೂ ರಕ್ಷಣೆ ಇಲ್ಲದ ಸ್ಥಿತಿ ಅದ ಇವತ್ತು. ಹಂಗಾಗಿ ಮೊನ್ನೆ ನಡೆದಂತ ಅಲ್ಲಿ ಆತ್ಮಹತ್ಯೆಯನ್ನ ತನಿಖೆ ಮಾಡಬೇಕು. ಯೂನಿವರ್ಸಿಟಿಯನ್ನ ಜಾತ್ಯತೀತ ಯೂನಿವರ್ಸಿಟಿಯಾಗಿ ಉಳಿಸ್ಬೇಕು. ಇದಕ್ಕೆ ವಿರೋಧಿ ಇರುವಂತ ವಿಸಿಯನ್ನ ಮನೆ ಕಳಿಸ್ಬೇಕು. ಮೊನ್ನೆ ದಿನ ಒಬ್ಬ ವಾರ್ಡನ್ ವಿದ್ಯಾರ್ಥಿನಿ ಕಪಾಳಕ್ಕೆ ಹೊಡೆದಿದ್ದಾಳ, ತಕ್ಷಣ ಶಿಕ್ಷೆ ಆಗ್ಬೇಕು. ESIC ಹಾಸ್ಪಿಟಲ್ ಅಲ್ಲಿ ತಂದೆಗೆ ಅಟೆಂಡ್ ಮಾಡ್ಲಿಕ್ಕೆ ಬಂದಂತ ಎಳೆ ಮಗುವಿನ ಮೇಲೆ ಅತ್ಯಾಚಾರ ನಡೆದ, ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇದೆಲ್ಲದರ ಜೊತೆಗೆ ಧರ್ಮಸ್ಥಳದಲ್ಲಿ ಏನು ಇವತ್ತು ಅನ್ಯಾಯ ಅತ್ಯಾಚಾರಗಳು ಹೆಚ್ಚಾಗ್ತಾ ಇದಾವೋ, ಸೊ ಆ ಎಲ್ಲದರ ತನಿಖೆ ನಡಿಬೇಕು. ಕೇವಲ ಶವಗಳದ್ದು ಮಾತ್ರ ಅಲ್ಲ, ಅಷ್ಟೇ ಅಲ್ಲ, ಉಳಿದ ಎಲ್ಲವೂ ಪದ್ಮಲತಾ, ವೇದವಲ್ಲಿ, ಸೌಜನ್ಯ ಎಲ್ಲವೂ ಸಹಿತ ತನಿಖೆ ನಡಿಬೇಕು ಅಂತ ಆಗ್ರಹಿಸಿ ಜನ್ಮಾದಿ ಮಹಿಳಾ ಸಂಘಟನೆ ಜಿಲ್ಲಾ ಸಮ್ಮೇಳನ ಮಾಡ್ತಾ ಇದ್ದೀವಿ.